ಇವತ್ತಿನಿಂದ ದುಬಾರಿ ದುನಿಯಾ ಮೊದಲೇ ಎಲ್ಲ ಬೇರೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ಇವತ್ತಿನಿಂದ ಜನಗಳ ಬಾಯಿ ಸುಡಲಿದೆ. ಕಾಫಿ, ಟೀ, ಹಾಲು ದರ ಏರಿಕೆ ಕೂಡ ಆಗುತ್ತೆ. ಜನ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಆಲ್ರೆಡಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಹಾಲಿನ ದರ ಸಿಕ್ಕಾಪಟ್ಟೆ ಏರಿಕೆ ಆಗಿರ್ತಕ್ಕಂಥದ್ದು. ತನ್ನ ಮೂಲಕ ಕಾಫಿ, ಟೀ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಇನ್ನು ಮುಂದೆ ಜನ ಕನಿಷ್ಠ ಕಾಫಿ, ಟೀಯನ್ನು ಕುಡಿಯೋ ಹಾಗಿಲ್ಲ. ಇವತ್ತಿನಿಂದ ದುಬಾರಿ ದುನಿಯಾ ಜನಸಾಮಾನ್ಯರ ಜೇಬು ಸುಡಲಿದೆ. ಏಪ್ರಿಲ್ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ, ಎಲ್ಲ ದರ ಏರಿಕೆ ಆಗಿದೆ. ನೋಡಿ, ಒಂದ್ ಕಡೆ ಎಲೆಕ್ಷನ್ ಟೈಮ್ ಅಲ್ಲಿ ಗ್ಯಾರಂಟಿ 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 ಎಲ್ಲ ಫ್ರೀ ಫ್ರೀ ಫ್ರೀ. ಈಗ ಎಲ್ಲ ದರ ಏರಿಕೆ, ಇವನ್ ಕಸ ಸಂಗ್ರಹಕ್ಕೂ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ, ಎಲ್ಲವೂ ದುಬಾರಿ. ಯಾರನ್ನ ಮೂರ್ಖರನ್ನಾಗಿ ಮಾಡ್ತಾರೆ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಬೇಕು ಜನಗಳೇನೆ. ಇನ್ಮುಂದೆ ಹಾಲು ಕೂಡ ಗ್ರಾಹಕರ ನಾಲಿಗೆ ಸುಡುತ್ತೆ. ಜೀವನಾವಶ್ಯಕ ವಸ್ತುಗಳು, ಹಾಲು, ವಿದ್ಯುತ್ ಇವೆಲ್ಲವೂ ಕೂಡ ಇದಕ್ಕೆ ಇಷ್ಟಿಷ್ಟು ದುಡ್ಡು ಕೊಟ್ಟು ಮನುಷ್ಯರು ಬದುಕೋದು ಹೇಗೆ ಅನ್ನೋಂಥ ಪ್ರಶ್ನೆ. ಎಳೆ ಮಕ್ಕಳು ಕುಡಿಯುವಂತ ಹಾಲಿನ ದರವನ್ನು ಕೂಡ ಇಷ್ಟು ಜಾಸ್ತಿ ಮಾಡುತ್ತೆ ಸರ್ಕಾರ. ಮತ್ತೊಂದು ಕಡೆ ಗ್ಯಾರಂಟಿ ಗ್ಯಾರಂಟಿ ಅಂತ ಜನಗಳಿಗೆ ಒಂದು ರೀತಿಯಲ್ಲಿ ಕಾಗೆ ಹಾರಿಸೋದು ಅಂತೀವಿ ಬೆಂಗಳೂರು ಭಾಷೆನಲ್ಲಿ. ಹಂಗೆ ಕಾಗೆ ಹಾರಿಸ್ತಾ ಇದೆಯಾ ಅಂತ. ಕಷ್ಟ ಆಗುತ್ತೆ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ನಮ್ಗಂತೂ ಯಾರು ಇದಿಲ್ಲ, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದೇ ಮಗು ಕುಡಿಯೋ ಹಾಲು ಕೂಡ ಜಾಸ್ತಿ ಮಾಡ್ಬಿಟ್ರೆ ಮಕ್ಳು ಏನ್ ಕುಡಿಬೇಕು? ಒಳ್ಳೆ ಪ್ರೋಟೀನ್ ಕೊಡಿ ಅಂತಾರೆ, ಇದು ಕೊಡಿ ಅಂತಾರೆ. ಈ ತರ ಜಾಸ್ತಿ ಮಾಡಿದ್ರೆ ಪಾಪ ಏನ್ ಕೊಡ್ಬೇಕು ಮಕ್ಳಿಗೆ ಹೇಳಿ? ಮಕ್ಳಿಗೆ ಎಜುಕೇಶನ್ ಕೊಡ್ಸೋದು ಇನ್ನೂ ಪ್ರಾಬ್ಲಮ್. ಯಾಕೆ ಅದ್ರಲ್ಲೇ ಹೋಗ್ತಾ ಇದೆಯಲ್ಲ ದುಡ್ಡು. ಮಕ್ಳುಗಳು, ನನ್ಗೆ 2 ಮಕ್ಳನ್ನು ಪ್ರೈವೇಟ್ ಸ್ಕೂಲ್ಗೆ ಹಾಕಿದೀನಿ. ಸ್ಕೂಲ್ಗಳಿಗೂ ಫೀಸ್ ಕಟ್ಟೋದೇ ನಮ್ಗೆ ದೊಡ್ಡ ಪ್ರಾಬ್ಲಮ್. ಮನೆ ಬಾಡಿಗೆ, ತಿನ್ನೋ ರೇಷನ್ಗಳಂತೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಒಬ್ರು ದುಡಿಯೋದ್ರಲ್ಲಿ 4 ಜನ ತಿಂತಾ ಇದೀವಿ. ನಮ್ಗೇನು 2,000 ರೂಪಾಯಿ ಬತ್ತಲ್ಲ. ನಾವು ತಗೊಂಡಿರ್ಬೇಕು, ನಾವು ಮಾತಾಡಬೇಕು. ನಾವೇನು ತಗೊಂಡಿಲ್ಲ ಮೇಡಮ್, ನಮ್ಗೇನು ನಾವು ಆ ತರ ತಗೊಂಡಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇದೀವಿ. ಅದ್ರಲ್ಲಿ ಇನ್ನೂ ಈ ತರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಅನಾವಶ್ಯಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ ತಗೊಂಡಿದೆ. ಅದನ್ನ ಸರಿತೂಗಿಸೋಕೆ ಸಾಮಾನ್ಯ ಜನರ ಮೇಲೆ ಈ ರೀತಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಿದ್ದಾರೆ. ಸರ್ಕಾರ ವಿವೇಕ ಇಲ್ದಲೆ ಕೆಲಸ ಮಾಡ್ತಿದ್ರಿಂದ ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಇನ್ನು ಮುಂದಾದರೂ ಮಾಡಲಿ ಅಂತ ನಮ್ಮ ಒಂದು ಸಲಹೆ. ಈಗ ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಆಗ್ತಿದೆ. ಹಾಲು, ಮೊಸರು ಅಂತಾನೆ ಇಲ್ಲ. ಈಗ ತೊಗರಿ ಬೇಳೆ ತಗೋತೀವಿ ಅಂದ್ರೆ ಅದು ಜಾಸ್ತಿ ಆಗ್ತಿದೆ. ಅಕ್ಕಿ ಬೇಕು ಅಂದ್ರೆ ಮನೆಗೆ ಅದು ಜಾಸ್ತಿ ಆಗ್ತಿದೆ. ಮಗುಗೂ ಏನಾದ್ರು ಬೇಕಾಗತ್ತೆ. ಏನಾದ್ರು ತಗೊಳಕ್ ಹೋದ್ರೆ ಅದು ಜಾಸ್ತಿ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಈಗ ವರ್ಷ ಮಕ್ಕಳ ಫೀಸು ಅದು ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಾದ್ರೂ ಜಾಸ್ತಿನೇ. ಈಗ ದಿನಸಿ ಪದಾರ್ಥನೂ ಅಷ್ಟೇ, ಒಂದಕ್ಕಿಂತ ಒಂದ್ ಜಾಸ್ತಿ ಆಗಿದೆ. ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಗಿದೆ. ಸಂಸಾರ ಮಾಡೋದೇ ಕಷ್ಟ ಆಗಿದೆ. ದಿನ ಬೆಳಗ್ಗೆ ಆಯ್ತು ಅಂದ್ರೆ ತರಲೇಬೇಕು. ಹಾಲು ಮೊಸರು 2 ಬೇಕೇ ಬೇಕಲ್ವಾ? ಅವ್ರ ಸರ್ಕಾರದವ್ರು ಎಚ್ಚೆತ್ಕೊಳ್ಳಲ್ಲ ಬಿಡಿ, ಯಾವ ಸರ್ಕಾರ. ಇವತ್ತಿನಿಂದ ದುಬಾರಿ ದುನಿಯಾ ಮೊದಲೇ ಎಲ್ಲ ಬೇರೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ಇವತ್ತಿನಿಂದ ಜನಗಳ ಬಾಯಿ ಸುಡಲಿದೆ. ಕಾಫಿ, ಟೀ, ಹಾಲು ದರ ಏರಿಕೆ ಕೂಡ ಆಗುತ್ತೆ. ಜನ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಆಲ್ರೆಡಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಹಾಲಿನ ದರ ಸಿಕ್ಕಾಪಟ್ಟೆ ಏರಿಕೆ ಆಗಿರ್ತಕ್ಕಂಥದ್ದು. ತನ್ನ ಮೂಲಕ ಕಾಫಿ, ಟೀ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಇನ್ನು ಮುಂದೆ ಜನ ಕನಿಷ್ಠ ಕಾಫಿ, ಟೀಯನ್ನು ಕುಡಿಯೋ ಹಾಗಿಲ್ಲ. ಇವತ್ತಿನಿಂದ ದುಬಾರಿ ದುನಿಯಾ ಜನಸಾಮಾನ್ಯರ ಜೇಬು ಸುಡಲಿದೆ. ಏಪ್ರಿಲ್ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ, ಎಲ್ಲ ದರ ಏರಿಕೆ ಆಗಿದೆ. ನೋಡಿ, ಒಂದ್ ಕಡೆ ಎಲೆಕ್ಷನ್ ಟೈಮ್ ಅಲ್ಲಿ ಗ್ಯಾರಂಟಿ 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 ಎಲ್ಲ ಫ್ರೀ ಫ್ರೀ ಫ್ರೀ. ಈಗ ಎಲ್ಲ ದರ ಏರಿಕೆ, ಇವನ್ ಕಸ ಸಂಗ್ರಹಕ್ಕೂ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ, ಎಲ್ಲವೂ ದುಬಾರಿ. ಯಾರನ್ನ ಮೂರ್ಖರನ್ನಾಗಿ ಮಾಡ್ತಾರೆ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಬೇಕು ಜನಗಳೇನೆ. ಇನ್ಮುಂದೆ ಹಾಲು ಕೂಡ ಗ್ರಾಹಕರ ನಾಲಿಗೆ ಸುಡುತ್ತೆ. ಜೀವನಾವಶ್ಯಕ ವಸ್ತುಗಳು, ಹಾಲು, ವಿದ್ಯುತ್ ಇವೆಲ್ಲವೂ ಕೂಡ ಇದಕ್ಕೆ ಇಷ್ಟಿಷ್ಟು ದುಡ್ಡು ಕೊಟ್ಟು ಮನುಷ್ಯರು ಬದುಕೋದು ಹೇಗೆ ಅನ್ನೋಂಥ ಪ್ರಶ್ನೆ. ಎಳೆ ಮಕ್ಕಳು ಕುಡಿಯುವಂತ ಹಾಲಿನ ದರವನ್ನು ಕೂಡ ಇಷ್ಟು ಜಾಸ್ತಿ ಮಾಡುತ್ತೆ ಸರ್ಕಾರ. ಮತ್ತೊಂದು ಕಡೆ ಗ್ಯಾರಂಟಿ ಗ್ಯಾರಂಟಿ ಅಂತ ಜನಗಳಿಗೆ ಒಂದು ರೀತಿಯಲ್ಲಿ ಕಾಗೆ ಹಾರಿಸೋದು ಅಂತೀವಿ ಬೆಂಗಳೂರು ಭಾಷೆನಲ್ಲಿ. ಹಂಗೆ ಕಾಗೆ ಹಾರಿಸ್ತಾ ಇದೆಯಾ ಅಂತ. ಕಷ್ಟ ಆಗುತ್ತೆ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ನಮ್ಗಂತೂ ಯಾರು ಇದಿಲ್ಲ, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದೇ ಮಗು ಕುಡಿಯೋ ಹಾಲು ಕೂಡ ಜಾಸ್ತಿ ಮಾಡ್ಬಿಟ್ರೆ ಮಕ್ಳು ಏನ್ ಕುಡಿಬೇಕು? ಒಳ್ಳೆ ಪ್ರೋಟೀನ್ ಕೊಡಿ ಅಂತಾರೆ, ಇದು ಕೊಡಿ ಅಂತಾರೆ. ಈ ತರ ಜಾಸ್ತಿ ಮಾಡಿದ್ರೆ ಪಾಪ ಏನ್ ಕೊಡ್ಬೇಕು ಮಕ್ಳಿಗೆ ಹೇಳಿ? ಮಕ್ಳಿಗೆ ಎಜುಕೇಶನ್ ಕೊಡ್ಸೋದು ಇನ್ನೂ ಪ್ರಾಬ್ಲಮ್. ಯಾಕೆ ಅದ್ರಲ್ಲೇ ಹೋಗ್ತಾ ಇದೆಯಲ್ಲ ದುಡ್ಡು.
ಮಕ್ಳುಗಳು ನನ್ಗೆ 2 ಮಕ್ಳನ್ನು ಪ್ರೈವೇಟ್ ಸ್ಕೂಲ್ಗೆ ಹಾಕಿದೀನಿ. ಸ್ಕೂಲ್ಗಳಿಗೂ ಫೀಸ್ ಕಟ್ಟೋದೇ ನಮ್ಗೆ ದೊಡ್ಡ ಪ್ರಾಬ್ಲಮ್. ಮನೆ ಬಾಡಿಗೆ, ತಿನ್ನ ರೇಷನ್ಗಳಂತೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಒಬ್ರು ದುಡಿಯೋದ್ರಲ್ಲಿ 4 ಜನ ತಿಂತಾ ಇದೀವಿ. ನಮ್ಗೇನು 2,000 ರೂಪಾಯಿ ಬತ್ತಲ್ಲ. ನಾವು ತಗೊಂಡಿರ್ಬೇಕು, ನಾವು ಮಾತಾಡಬೇಕು. ನಾವೇನು ತಗೊಂಡಿಲ್ಲ ಮೇಡಮ್. ನಮ್ಗೇನು ನಾವು ಆ ತರ ತಗೊಂಡಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇದೀವಿ. ಅದ್ರಲ್ಲಿ ಇನ್ನೂ ಈ ತರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಅನಾವಶ್ಯಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ ತಗೊಂಡಿದೆ. ಅದನ್ನ ಸರಿತೂಗಿಸೋಕೆ ಸಾಮಾನ್ಯ ಜನರ ಮೇಲೆ ಈ ರೀತಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಿದ್ದಾರೆ. ಸರ್ಕಾರ ವಿವೇಕ ಇಲ್ದಲೆ ಕೆಲಸ ಮಾಡ್ತಿದ್ರಿಂದ ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಇನ್ನು ಮುಂದಾದರೂ ಮಾಡಲಿ ಅಂತ ನಮ್ಮ ಒಂದು ಸಲಹೆ. ಈಗ ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಆಗ್ತಿದೆ. ಹಾಲು ಮೊಸರು ಅಂತಾನೆ ಇಲ್ಲ. ಈಗ ತೊಗರಿ ಬೇಳೆ ತಗೋತೀವಿ ಅಂದ್ರೆ ಅದು ಜಾಸ್ತಿ ಆಗ್ತಿದೆ. ಅಕ್ಕಿ ಬೇಕು ಅಂದ್ರೆ ಮನೆಗೆ ಅದು ಜಾಸ್ತಿ ಆಗ್ತಿದೆ. ಮಗುಗೂ ಏನಾದ್ರು ಬೇಕಾಗತ್ತೆ. ಏನಾದ್ರು ತಗೊಳಕ್ ಹೋದ್ರೆ ಅದು ಜಾಸ್ತಿ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಈಗ ವರ್ಷ ಮಕ್ಕಳದ ಫೀಸು ಅದು ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಾದ್ರೂ ಜಾಸ್ತಿನೇ. ಈಗ ದಿನಸಿ ಪದಾರ್ಥನೂ ಅಷ್ಟೇ, ಒಂದಕ್ಕಿಂತ ಒಂದ್ ಜಾಸ್ತಿ ಆಗಿದೆ. ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಗಿದೆ. ಸಂಸಾರ ಮಾಡೋದೇ ಕಷ್ಟ ಆಗಿದೆ. ದಿನ ಬೆಳಗ್ಗೆ ಆಯ್ತು ಅಂದ್ರೆ ತರಲೇಬೇಕು. ಹಾಲು ಮೊಸರು 2 ಬೇಕೇ ಬೇಕಲ್ವಾ. ಅವ್ರ ಸರ್ಕಾರದವ್ರು ಎಚ್ಚೆತ್ಕೊಳ್ಳಲ್ಲ ಬಿಡಿ. ಯಾವ ಸರ್ಕಾರ. ಇವತ್ತಿನಿಂದ ದುಬಾರಿ ದುನಿಯಾ ಮೊದಲೇ ಎಲ್ಲ ಬೇರೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ಇವತ್ತಿನಿಂದ ಜನಗಳ ಬಾಯಿ ಸುಡಲಿದೆ. ಕಾಫಿ, ಟೀ, ಹಾಲು ದರ ಏರಿಕೆ ಕೂಡ ಆಗತ್ತೆ. ಜನ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಆಲ್ರೆಡಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಹಾಲಿನ ದರ ಸಿಕ್ಕಾಪಟ್ಟೆ ಏರಿಕೆ ಆಗಿರ್ತಕ್ಕಂಥದ್ದು. ತನ್ನ ಮೂಲಕ ಕಾಫಿ ಟೀ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಇನ್ ಮುಂದೆ ಜನ ಕನಿಷ್ಠ ಕಾಫಿ ಟೀಯನ್ನು ಕುಡಿಯೋ ಹಾಗಿಲ್ಲ. ಇವತ್ತಿನಿಂದ ದುಬಾರಿ ದುನಿಯಾ ಜನಸಾಮಾನ್ಯರ ಜೇಬು ಸುಡಲಿದೆ. ಏಪ್ರಿಲ್ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ, ಎಲ್ಲ ದರ ಏರಿಕೆ ಆಗಿದೆ. ನೋಡಿ, ಒಂದ್ ಕಡೆ ಎಲೆಕ್ಷನ್ ಟೈಮ್ ಅಲ್ಲಿ ಗ್ಯಾರಂಟಿ ಎಲ್ಲ ಫ್ರೀ. ಈಗ ಎಲ್ಲ ದರ ಏರಿಕೆ. ಇವನ್ ಕಸ ಸಂಗ್ರಹಕ್ಕೂ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ, ಎಲ್ಲವೂ ದುಬಾರಿ. ಯಾರನ್ನ ಮೂರ್ಖರನ್ನಾಗಿ ಮಾಡ್ತಾರೆ ರಾಜಕೀಯ ಪಕ್ಷಗಳು, ಅರ್ಥ ಮಾಡ್ಕೊಬೇಕು ಜನಗಳೇನೆ. ಇನ್ ಮುಂದೆ ಹಾಲು ಕೂಡ ಗ್ರಾಹಕರ ನಾಲಿಗೆ ಸುಡುತ್ತೆ. ಜೀವನಾವಶ್ಯಕ ವಸ್ತುಗಳು, ಹಾಲು, ವಿದ್ಯುತ್, ಇವೆಲ್ಲವೂ ಕೂಡ. ಇದಕ್ಕೆ ಇಷ್ಟಿಷ್ಟು ದುಡ್ಡು ಕೊಟ್ಟು ಮನುಷ್ಯರು ಬದುಕೋದು ಹೇಗೆ ಅನ್ನೋಂತ ಪ್ರಶ್ನೆ. ಎಳೆ ಮಕ್ಕಳು ಕುಡಿಯುವಂತ ಹಾಲಿನ ದರವನ್ನು ಕೂಡ ಇಷ್ಟು ಜಾಸ್ತಿ ಮಾಡುತ್ತೆ ಸರ್ಕಾರ. ಮತ್ತೊಂದು ಕಡೆ ಗ್ಯಾರಂಟಿ ಅಂತ ಜನಗಳಿಗೆ ಒಂದು ರೀತಿಯಲ್ಲಿ ಕಾಗೆ ಹಾರಿಸೋದು ಅಂತೀವಿ ಬೆಂಗಳೂರು ಭಾಷೆನಲ್ಲಿ. ಹಂಗೆ ಕಾಗೆ ಹಾರಿಸ್ತಾ ಇದೆಯಾ ಅಂತ. ಕಷ್ಟ ಆಗುತ್ತೆ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ನಮ್ಗಂತೂ ಯಾರು ಇದಿಲ್ಲ, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದೇ ಮಗು ಕುಡಿಯೋ ಹಾಲು ಕೂಡ ಜಾಸ್ತಿ ಮಾಡ್ಬಿಟ್ರೆ ಮಕ್ಳು ಏನ್ ಕುಡಿಬೇಕು? ಒಳ್ಳೆ ಪ್ರೋಟೀನ್ ಕೊಡಿ ಅಂತಾರೆ, ಇದು ಕೊಡಿ ಅಂತಾರೆ. ಈ ತರ ಜಾಸ್ತಿ ಮಾಡಿದ್ರೆ ಪಾಪ ಏನ್ ಕೊಡ್ಬೇಕು ಮಕ್ಳಿಗೆ ಹೇಳಿ. ಮಕ್ಳಿಗೆ ಎಜುಕೇಶನ್ ಕೊಡ್ಸೋದು ಇನ್ನೂ ಪ್ರಾಬ್ಲಮ್. ಯಾಕೆ ಅದ್ರಲ್ಲೇ ಹೋಗ್ತಾ ಇದೆಯಲ್ಲ ದುಡ್ಡು. ಮಕ್ಳುಗಳು ನನ್ಗೆ 2 ಮಕ್ಳನ್ನು ಪ್ರೈವೇಟ್ ಸ್ಕೂಲ್ಗೆ ಹಾಕಿದೀನಿ. ಸ್ಕೂಲ್ಗಳಿಗೂ ಫೀಸ್ ಕಟ್ಟೋದೇ ನಮ್ಗೆ ದೊಡ್ಡ ಪ್ರಾಬ್ಲಮ್. ಮನೆ ಬಾಡಿಗೆ, ತಿನ್ನ ರೇಷನ್ಗಳಂತೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಒಬ್ರು ದುಡಿಯೋದ್ರಲ್ಲಿ 4 ಜನ ತಿಂತಾ ಇದೀವಿ. ನಮ್ಗೇನು 2,000 ರೂಪಾಯಿ ಬತ್ತಲ್ಲ. ನಾವು ತಗೊಂಡಿರ್ಬೇಕು, ನಾವು ಮಾತಾಡಬೇಕು. ನಾವೇನು ತಗೊಂಡಿಲ್ಲ ಮೇಡಮ್. ನಮ್ಗೇನು ನಾವು ಆ ತರ ತಗೊಂಡಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇದೀವಿ. ಅದ್ರಲ್ಲಿ ಇನ್ನೂ ಈ ತರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಅನಾವಶ್ಯಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ ತಗೊಂಡಿದೆ. ಅದನ್ನ ಸರಿತೂಗಿಸೋಕೆ ಸಾಮಾನ್ಯ ಜನರ ಮೇಲೆ ಈ ರೀತಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಿದ್ದಾರೆ. ಸರ್ಕಾರ ವಿವೇಕ ಇಲ್ದಲೆ ಕೆಲಸ ಮಾಡ್ತಿದ್ರಿಂದ ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಇನ್ನು ಮುಂದಾದರೂ ಮಾಡಲಿ ಅಂತ ನಮ್ಮ ಒಂದು ಸಲಹೆ. ಈಗ ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಆಗ್ತಿದೆ. ಹಾಲು ಮೊಸರು ಅಂತಾನೆ ಇಲ್ಲ. ಈಗ ತೊಗರಿ ಬೇಳೆ ತಗೋತೀವಿ ಅಂದ್ರೆ ಅದು ಜಾಸ್ತಿ ಆಗ್ತಿದೆ. ಅಕ್ಕಿ ಬೇಕು ಅಂದ್ರೆ ಮನೆಗೆ ಅದು ಜಾಸ್ತಿ ಆಗ್ತಿದೆ. ಮಗುಗೂ ಏನಾದ್ರು ಬೇಕಾಗತ್ತೆ. ಏನಾದ್ರು ತಗೊಳಕ್ ಹೋದ್ರೆ ಅದು ಜಾಸ್ತಿ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಈಗ ವರ್ಷ ಮಕ್ಕಳದ ಫೀಸು ಅದು ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಾದ್ರೂ ಜಾಸ್ತಿನೇ. ಈಗ ದಿನಸಿ ಪದಾರ್ಥನೂ ಅಷ್ಟೇ, ಒಂದಕ್ಕಿಂತ ಒಂದ್ ಜಾಸ್ತಿ ಆಗಿದೆ. ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಗಿದೆ. ಸಂಸಾರ ಮಾಡೋದೇ ಕಷ್ಟ ಆಗಿದೆ. ದಿನ ಬೆಳಗ್ಗೆ ಆಯ್ತು ಅಂದ್ರೆ ತರಲೇಬೇಕು. ಹಾಲು ಮೊಸರು 2 ಬೇಕೇ ಬೇಕಲ್ವಾ. ಅವ್ರ ಸರ್ಕಾರದವ್ರು ಎಚ್ಚೆತ್ಕೊಳ್ಳಲ್ಲ ಬಿಡಿ. ಯಾವ ಸರ್ಕಾರ.